ನಮಸ್ಕಾರ. ಇವತ್ತು ನಾವು ಯೂಟ್ಯೂಬ್ ಹಾಸ್ಯಗಾರ ಸಮಯ್ ರಾಯ್ನಾ ಅವರ ಬಗ್ಗೆ ಸ್ವಲ್ಪ ಮಾತಾಡೋಣ. ಅಂದ್ರೆ ಅವರ ಇತ್ತೀಚಿನ ಆನ್ಲೈನ್ ಸೈಲೆನ್ಸ್ ಮತ್ತೆ ಕಮ್ಬ್ಯಾಕ್ ಬಗ್ಗೆ. ಹೌದು, ನಮ್ಮತ್ರ ಅವರ ಈ ಕಮ್ಬ್ಯಾಕ್ ಸ್ಟೋರಿನ ವಿವರಿಸೋ ಒಂದು ಯೂಟ್ಯೂಬ್ ವಿಡಿಯೋ ಸ್ಕ್ರಿಪ್ಟ್ನ ಕೆಲವು ಭಾಗಗಳಿವೆ. ಸಮಯ್ ರಾಯ್ನಾ ಕಮ್ಬ್ಯಾಕ್ ಸ್ಕ್ರಿಪ್ಟ್ PDF. ಕರೆಕ್ಟ್. ಈಗ ಸಮಯ್ ರಾಯ್ನಾ ಅಂದ್ರೆ ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ ಶೋನಿಂದ ತುಂಬಾನೇ ಫೇಮಸ್ ಆಗಿದ್ರು ಅಲ್ವಾ? ಹೌದು, ಅದು ಖಂಡಿತ. ಆದ್ರೆ ಫೆಬ್ರವರಿ 2025ರಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ದೊಡ್ಡ ವಿವಾದ ಆಯ್ತು. FIRಗಳು, ಟೀಕೆಗಳು, ಆಮೇಲೆ ಪೂರ್ತಿ ಸೈಲೆಂಟ್. ಸೊ ಈ ಸ್ಕ್ರಿಪ್ಟ್ ಏನ್ ಹೇಳುತ್ತೆ ಅಂತ ನೋಡೋಣ. ಅಂದ್ರೆ ಆ ವಿವಾದದಿಂದ ಹಿಡಿದು ಅವರ ವಾಪಸಾತಿಯವರೆಗೂ ಅದರಿಂದ ಏನ್ ಕಲಿಬಹುದು ಅಂತಾನು ಸ್ವಲ್ಪ ಗಮನಿಸೋಣ. ಖಂಡಿತ. ಈಗ ಈ ಸ್ಕ್ರಿಪ್ಟ್ ಪ್ರಕಾರ ವಿವಾದ ಶುರುವಾಗಿದ್ದು ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ನ ಒಂದು ಎಪಿಸೋಡ್ನಿಂದ. ರಣವೀರ್ ಅಲಹಾಬಾದಿ ಅವರ ಜೊತೆಗಿನ ಎಪಿಸೋಡ್. ಅದರಲ್ಲಿ ಅಶ್ಲೀಲತೆ ಇದೆ, ಸೆನ್ಸಿಟಿವಿಟಿ ಇಲ್ಲ ಅಂತ ಭಾರಿ ಟೀಕೆಗಳು ಬಂತು. ಓ ಹೌದಾ? ಕೇವಲ ಆನ್ಲೈನ್ನಲ್ಲಿ ಮಾತ್ರನಾ? ಇಲ್ಲ, ಅದು ಸೀರಿಯಸ್ ಆಯ್ತು. ಅಂದ್ರೆ FIRಗಳು ಕೂಡ ಫೈಲ್ ಆದು, ನ್ಯೂಸ್ ಚಾನೆಲ್ಗಳಲ್ಲೂ ಇದು ದೊಡ್ಡ ಸುದ್ದಿ ಆಯ್ತು. ಇದರ ಎಫೆಕ್ಟ್ ಅಂದ್ರೆ ಫೆಬ್ರವರಿ 12, 2025ಕ್ಕೆ ಆ ಶೋನ ಎಲ್ಲ ಎಪಿಸೋಡ್ಗಳನ್ನೇ ಡಿಲೀಟ್ ಮಾಡಿದ್ರು. ಆಮೇಲೆ ಚಾನೆಲ್ ಪೂರ್ತಿ ಸೈಲೆಂಟ್. ಒಂದೇ ಒಂದು ಟ್ವೀಟ್ ಇಲ್ಲ, ಸ್ಟೋರಿ ಇಲ್ಲ, ಏನೂ ಇಲ್ಲ. ಸಂಪೂರ್ಣ ಸೈಲೆನ್ಸ್. ಅಂದ್ರೆ ಸಾಮಾನ್ಯವಾಗಿ ಇಂತಹ ವಿವಾದ ಆದಾಗ ಒಂದು ಕ್ಷಮೆ ಕೇಳೋದು ಅಥವಾ ಏನಾದ್ರೂ ಸ್ಟೇಟ್ಮೆಂಟ್ ಕೊಡೋದು ಇರುತ್ತಲ್ವಾ? ಹೌದು, ನಿರೀಕ್ಷೆ ಅದೇ ಇರುತ್ತೆ. ಆದ್ರೆ ಇವರು ಏನೂ ಮಾಡದೆ ಸುಮ್ಮನಿದ್ರು. ಈ ಸೈಲೆನ್ಸ್ ಬಗ್ಗೆ ಸ್ಕ್ರಿಪ್ಟ್ ಏನಾದ್ರೂ ಹೇಳುತ್ತಾ? ಇದೊಂದು ಸ್ಟ್ರಾಟಜಿನಾ? ಸ್ಕ್ರಿಪ್ಟ್ ಅದನ್ನ ನೇರವಾಗಿ ಸ್ಟ್ರಾಟಜಿ ಅಂತ ಹೇಳಲ್ಲ, ಆದ್ರೆ ಇದೊಂದು ಉದ್ದೇಶಪೂರ್ವಕವಾದ ವಿರಾಮ ಅನ್ನೋ ಹಾಗೆ ಸೂಚಿಸುತ್ತೆ. ಅಂದ್ರೆ ತಕ್ಷಣಕ್ಕೆ ರಿಯಾಕ್ಟ್ ಮಾಡಲಿಲ್ಲ. ಆಶ್ಚರ್ಯ ಅಂದ್ರೆ ಅದೇ ಟೈಮಲ್ಲಿ ಸ್ಟಿಲ್ ಅಲೈವ್ ಅಂಡ್ ಅನ್ಫಿಲ್ಟರ್ಡ್ ಅಂತ ಒಂದು ಹೊಸ ಗ್ಲೋಬಲ್ ಟೂರ್ ಅನೌನ್ಸ್ ಮಾಡಿದ್ರು. ಯುರೋಪ್, UK, ಆಸ್ಟ್ರೇಲಿಯಾ ಎಲ್ಲ ಕಡೆ. ಓ, ಸೈಲೆನ್ಸ್ ಮಧ್ಯದಲ್ಲೇ ಟೂರ್ ಅನೌನ್ಸ್ಮೆಂಟ್? ಹೌದು. ಸ್ಕ್ರಿಪ್ಟ್ ಇದನ್ನ ಹೇಗೆ ನೋಡುತ್ತೆ ಅಂದ್ರೆ, ಅವರು ಹಿಂದೆ ಸರಿಯುತ್ತಿಲ್ಲ, ಬದಲಿಗೆ ತಮ್ಮ ನಿಲುವನ್ನ ಬದಲಾಯಿಸ್ತಿದ್ದಾರೆ, ಏನೋ ಹೊಸ್ತು ಮಾಡ್ತಿದ್ದಾರೆ ಅನ್ನೋ ಸೂಚನೆ ಇದು ಅಂತ. ಇಂಟ್ರೆಸ್ಟಿಂಗ್. ಹಾಗಾದ್ರೆ ಆ ಟೂರ್ ಹೇಗಿತ್ತು? ಫ್ಯಾನ್ಸ್ ರಿಯಾಕ್ಷನ್? ಸ್ಕ್ರಿಪ್ಟ್ ಪ್ರಕಾರ ಟೂರ್ ದೊಡ್ಡ ಸಕ್ಸಸ್ ಆಯಿತು. ತುಂಬಾ ಜನ ಫ್ಯಾನ್ಸ್ ಬಂದ್ರು, ಸಪೋರ್ಟ್ ಮಾಡಿದ್ರು. ಅಷ್ಟೇ ಅಲ್ಲ, ರೈನಾ ಅವರ ಕಂಟೆಂಟ್ ಕಷ್ಟದ ಕಾಲದಲ್ಲಿ ತಮಗೆ ಹೇಗೆ ಹೆಲ್ಪ್ ಮಾಡಿತ್ತು ಅಂತನೂ ಶೇರ್ ಮಾಡ್ಕೊಂಡ್ರಂತೆ. ಈ ಟೂರ್ನಲ್ಲೇ ಅವರು ಸ್ವಲ್ಪ ಟ್ರಾನ್ಸ್ಪರೆನ್ಸಿ, ಆತ್ಮಾವಲೋಕನ ಮತ್ತೆ ಮುಂದೆ ಒಳ್ಳೆ ಕಂಟೆಂಟ್ ಕೊಡ್ತೀನಿ ಅನ್ನೋ ಭರವಸೆ ಕೊಟ್ರು ಅಂತ ಸ್ಕ್ರಿಪ್ಟ್ ಹೇಳುತ್ತೆ. ಅಂದ್ರೆ ಇದು ಬರೀ ಸ್ಟ್ಯಾಂಡ್ ಅಪ್ ಟೂರ್ ಆಗಿರ್ಲಿಲ್ಲ, ಫ್ಯಾನ್ಸ್ ಜೊತೆ ರೀಕನೆಕ್ಟ್ ಮಾಡೋ ಪ್ರಯತ್ನನೂ ಆಗಿತ್ತು. ಹೌದು, ಬಹುಶಃ ಹಾಗೆ ಕಾಣಿಸುತ್ತೆ. ನಂಬಿಕೆನ ಮತ್ತೆ ಗಳಿಸೋ ಪ್ರಯತ್ನ ಇರ್ಬೋದು. ಸರಿ, ಫ್ಯಾನ್ಸ್ ಜೊತೆ ಕನೆಕ್ಷನ್ ಮತ್ತೆ ಸ್ಟ್ರಾಂಗ್ ಆದ್ಮೇಲೆ ಅವರ ಮೇನ್ ಪ್ಲಾಟ್ಫಾರ್ಮ್ ಇಂಡಿಯಾಸ್ ಗಾಟ್ ಟ್ಯಾಲೆಂಟ್, ಅದರ ಕಥೆ ಏನಾಯ್ತು? ಅದು ವಾಪಸ್ ಬಂತು, ಆದ್ರೆ ಸ್ಕ್ರಿಪ್ಟ್ ಪ್ರಕಾರ ತುಂಬಾನೇ ಸೈಲೆಂಟ್ ಆಗಿ. ಜೂನ್ 23, 2025ಕ್ಕೆ ಯಾವುದೇ ಪ್ರಚಾರ ಇಲ್ಲದೆ, ದೊಡ್ಡ ಅನೌನ್ಸ್ಮೆಂಟ್ ಇಲ್ಲದೆ ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ನ ಹೊಸ ಎಪಿಸೋಡ್ ಅನ್ನ ರೀಅಪ್ಲೋಡ್ ಮಾಡಿದ್ರು. ಏನು ಪ್ರಚಾರ ಇಲ್ವಾ? ಟ್ರೇಲರ್, ಅನೌನ್ಸ್ಮೆಂಟ್ ಏನೂ ಇಲ್ವಾ? ಏನೂ ಇರ್ಲಿಲ್ಲ ಅಂತ ಸ್ಕ್ರಿಪ್ಟ್ ಹೇಳುತ್ತೆ. ಜಸ್ಟ್ ಕಂಟೆಂಟ್ ವಾಪಸ್ ಬಂತು ಅಷ್ಟೇ. ವಾವ್, ಇದು ನಿಜಕ್ಕೂ ಗಮನಿಸಬೇಕಾದ ರೀತಿ. ದೊಡ್ಡ ವಿವಾದದ ನಂತರ ಇಷ್ಟು ಸೈಲೆಂಟ್ ಆಗಿ ಕಮ್ಬ್ಯಾಕ್ ಮಾಡೋದು. ಹಾಗಾದ್ರೆ ಈ ಪೂರ್ತಿ ಘಟನೆಯಿಂದ ಈ ಸ್ಕ್ರಿಪ್ಟ್ ಯಾವ ಪಾಠಗಳನ್ನ ಅಥವಾ ಮುಖ್ಯ ಅಂಶಗಳನ್ನ ಹೈಲೈಟ್ ಮಾಡುತ್ತೆ? ಕೆಲವು ಮುಖ್ಯ ಪಾಯಿಂಟ್ಗಳಿವೆ. ಒಂದು, ತಪ್ಪುಗಳನ್ನ ಒಪ್ಕೊಳ್ಳೋದು. ಬಹುಶಃ ನೇರವಾಗಿ ಕ್ಷಮೆ ಕೇಳದಿದ್ರು ತಮ್ಮ ನಡವಳಿಕೆ ಮೂಲಕ ಅದನ್ನ ತೋರಿಸೋದು. 2, ಕ್ಷಮೆ ಕೇಳೋಕೆ ಅಥವಾ ಕಮ್ಬ್ಯಾಕ್ ಮಾಡೋಕೆ ಅವಸರ ಮಾಡದೇ ಇರೋದು. ಆತ್ಮಾವಲೋಕನಕ್ಕೆ ಟೈಮ್ ಕೊಡೋದು. ಪೇಷನ್ಸ್. ಹೌದು. 3ನೇದು ಮತ್ತೆ ಬಹುಶಃ ಮುಖ್ಯವಾದದ್ದು, ಕೊನೆಗೆ ನಿಂಗ ಕೆಲಸವೇ ಮಾತಾಡ್ಲಿ ಅಂತ ಬಿಡೋದು. ಸ್ಕ್ರಿಪ್ಟ್ ಪ್ರಕಾರ ಸಾರ್ವಜನಿಕ ವಿವಾದಗಳನ್ನ ನಿಭಾಯಿಸುವಾಗ ತಾಳ್ಮೆ ಮತ್ತೆ ಜವಾಬ್ದಾರಿ ಎಷ್ಟು ಮುಖ್ಯ ಅನ್ನೋದನ್ನ ತೋರಿಸುತ್ತೆ. ಓಕೆ, ಸೊ ಸಾರಾಂಶ ಅಂದ್ರೆ ವಿವಾದ ಆಯ್ತು, ಉದ್ದೇಶಪೂರ್ವ ಸೈಲೆನ್ಸ್, ಆತ್ಮಾವಲೋಕನ, ಟೂರ್ ಮೂಲಕ ರೀಕನೆಕ್ಷನ್, ಸೈಲೆಂಟ್ ಕಮ್ಬ್ಯಾಕ್, ಕೊನೆಗೆ ಕೃತಿಯೇ ಮಾತಾಡಲಿ ಅನ್ನೋದು. ಈ ಸ್ಕ್ರಿಪ್ಟ್ ತೋರಿಸೋ ದಾರಿ ಇದು ಆನ್ಲೈನ್ ಜಗತ್ತಿನಲ್ಲಿ ಪಬ್ಲಿಕ್ ಇಮೇಜ್ ಮತ್ತೆ ವಿವಾದಗಳನ್ನ ಮ್ಯಾನೇಜ್ ಮಾಡೋಕೆ ಒಂದು ಬೇರೆನೇ ಅಪ್ರೋಚ್ ಇದ್ದ ಹಾಗೆ ಇದೆ. ಖಂಡಿತ. ಯಾಕಂದ್ರೆ ಇವತ್ತಿನ ಜಗತ್ತು ತಕ್ಷಣ ರಿಯಾಕ್ಟ್ ಮಾಡಿ ಅಂತ ಕೇಳುತ್ತಲ್ವಾ? ಈ ಸ್ಕ್ರಿಪ್ಟ್ ಅದಕ್ಕೆ ವಿರುದ್ಧವಾಗಿ ತಾಳ್ಮೆ, ಶಕ್ತಿ, ಲಾಂಗ್ ಟರ್ಮ್ ವಿಷನ್ ಬಗ್ಗೆ ಹೇಳೋ ಹಾಗೆ ಇದೆ. ಸ್ಕ್ರಿಪ್ಟ್ನಲ್ಲೇ ಹೇಳೋ ಹಾಗೆ ಸಮಯ್ ರಾಯ್ನಾ ಅವರ ಕಥೆ ಇಲ್ಲಿಗೆ ಮುಗಿದಿಲ್ಲ. ಆದ್ರೆ ಈ ಒಂದು ಅಧ್ಯಾಯ ಪಬ್ಲಿಕ್ ಫಿಗರ್ಸ್ ಆನ್ಲೈನ್ ಸ್ಕ್ರೂಟನಿಯನ್ನ ಹೇಗೆ ಫೇಸ್ ಮಾಡಬಹುದು ಅನ್ನೋದಕ್ಕೆ ಒಂದು ಇಂಟ್ರೆಸ್ಟಿಂಗ್ ಕೇಸ್ ಸ್ಟಡಿ ಅಂತೂ ಹೌದು. ಹಾಗಾದ್ರೆ ಕೊನೆಗೆ ಯೋಚಿಸೋಕೆ ಒಂದು ಪ್ರಶ್ನೆ ಕೇಳೋಣ. ಈ ಸ್ಕ್ರಿಪ್ಟ್ನಲ್ಲಿ ವಿವರಿಸಿದ ಈ ಘಟನೆಗಳು ಅಂದ್ರೆ ತಕ್ಷಣದ ಸ್ಟೇಟ್ಮೆಂಟ್ಗಳ ಬದಲು ಸೈಲೆನ್ಸ್ ಮತ್ತೆ ಆಕ್ಷನ್ ಮೂಲಕ ಉತ್ತರ ಕೊಡೋ ಈ ರೀತಿ
ಇದು ಡಿಜಿಟಲ್ ಯುಗದಲ್ಲಿ ಪಬ್ಲಿಕ್ ಪರ್ಸೆಪ್ಷನ್ ಮತ್ತೆ ರೆಪ್ಯುಟೇಷನ್ ಮ್ಯಾನೇಜ್ಮೆಂಟ್ ಬಗ್ಗೆ ನಮಗೆ ಏನನ್ನ ಹೇಳಿಕೊಡುತ್ತೆ. ಇಷ್ಟು ವೇಗದ ಜಗತ್ತಿನಲ್ಲಿ ಈ ತಾಳ್ಮೆಯ ಅಪ್ರೋಚ್ ಎಷ್ಟು ಪರಿಣಾಮಕಾರಿಯಾಗಿರಬಹುದು ಇದರ ಬಗ್ಗೆ ಯೋಚಿಸಬಹುದು ಅಲ್ವಾ?